41 ಜನ ತಮ್ಮ ಪ್ರಾಣವನ್ನು ಕಾಲ್ತುಳಿತದಲ್ಲಿ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಸಹ ಇದ್ದಾರೆ. ಕರೂರ್ ಎಂಬ ಸ್ಥಳದಲ್ಲಿ ವಿಜಯ್ ಅವರು ನಡೆಸಿದಂತಹ ರ್ಯಾಲಿಯಲ್ಲಿ ಈ ಘಟನೆ ಸಂಭವಿಸಿತ್ತು. ಇದಕ್ಕೆ ಕಾರಣ ಏನಂತ ಹೇಳ್ತಿದ್ದಾರೆ ಅಂದ್ರೆ, ವಿಜಯ್ ಅವರು ಲೇಟ್ ಆಗಿ ಬಂದ್ರು, ಅದರಿಂದ ಜಾಸ್ತಿ ಜನ ಆದ್ರು, ಸೊ ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ರಿಕ್ವೆಸ್ಟ್ ಮಾಡಿರುವಂತಹ ಲೆಟರ್ ಅಲ್ಲಿ 3 ಗಂಟೆಯಿಂದ ಸಂಜೆ 10 ಗಂಟೆ ಗಂಟ ಪರ್ಮಿಷನ್ ರಿಕ್ವೆಸ್ಟ್ ಮಾಡಿದ್ರು 10,000 ಜನಗಳಿಗೆ. ಸೊ ಆ ಲೆಟರ್ ನ ಪ್ರಕಾರ ಅವರು ಆನ್ ಟೈಮ್ ಅಲ್ಲಿ ಇದ್ದಾರೆ. ಅದ್ರ ಅರ್ಥ ಏನು ಅಂದ್ರೆ 3 ಗಂಟೆಯಿಂದ 10 ಗಂಟೆಯಲ್ಲಿ ಯಾವಾಗಾರು ಬರ್ಬೋದು, ಯಾವಾಗಾರು ಸ್ಪೀಚ್ ಕೊಡ್ಬೋದು ಅಂತ ಅದ್ರ ಅರ್ಥ. ಸೊ ಆ ಲೆಟರ್ ನ ಪ್ರಕಾರ ವಿಜಯ್ ಅವ್ರದ್ದು ಏನು ತಪ್ಪಿಲ್ಲ. ಅಲ್ಲಿ ಬಂದಿರುವಂತಹ ಜನಗಳ ಸಂಖ್ಯೆ ಬಂದ್ಬಿಟ್ಟು 28,000 ಜನಗಳು. ಸೊ ಈ ರೀತಿ ಓವರ್ ಕ್ರೌಡ್ ಆದ ಕಾರಣ ಅಲ್ಲಿ ಇರುವಂತಹ ಜನಗಳಿಗೆ ಬಿಸಿಲು, ಕುಡಿಯಕ್ಕೂ ನೀರ್ ಇಲ್ದಿರ, ಕಾಲ್ ಒದ್ದಾಡಕ್ಕೂ ಜಾಗ ಇಲ್ದಿರ ಕಾಲ್ ತುಳಿತದಲ್ಲಿ 41 ಜನ ಸತ್ತೋಗಿದ್ದಾರೆ. ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಸ್ಟೇಟ್ ಗವರ್ಮೆಂಟ್ ಅಂತಾನೆ ಹೇಳ್ಬೋದು. ಏನಿಗೆ ಅಂದ್ರೆ 20ರಿಂದ 30 ನಿಮಿಷ ಸ್ಪೀಚ್ ಗೆ 7 ಅವರ್ ಏನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಐ ಡೋಂಟ್ ನೋ. ಆಮೇಲೆ ಇನ್ನೊಂದು, ಅಲ್ಲಿ 10,000 ಜನಗಳಿಗೆ ರಿಕ್ವೆಸ್ಟ್ ಕೇಳಿರುವಂತದ್ದು. 28,000 ಜನಗಳು ಬಂದಾಗ ಅಲ್ಲಿರುವಂತಹ ಪೊಲೀಸರು ಇನ್ಫಾರ್ಮ್ ಮಾಡಿ ಇವೆಂಟ್ ನ ಕ್ಯಾನ್ಸಲ್ ಮಾಡಿಸಬೇಕಿತ್ತು. ಬಟ್ ಅದು ನಡೆದಿಲ್ಲ. ಸೊ ಇಟ್ ಟೋಟಲಿ ಆಡ್ಸ್ ಅಪ್ ಟು ದ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ.